ಬಿಜೆಪಿಯಲ್ಲಿ ಅಡ್ಡ ಮತದಾನ ಅನ್ನುವಂಥದ್ದು ದೊಡ್ಡ ಮಟ್ಟದ ಚರ್ಚೆ ಆಯಿತು. ಯಾಕಂದರೆ ಪಕ್ಷಕ್ಕೆ ಹೊಡೆತವನ್ನು ತಂದುಕೊಡುವಂಥ ಮಟ್ಟದಲ್ಲಿ ಈ ಒಂದು ಚರ್ಚೆಗಳು ನಡೆದಿರುವಂಥದ್ದು. ಇದೀಗ ಅಡ್ಡ ಮತದಾನ ಮಾಡಿದ್ದ ಬಿಜೆಪಿಯ ಆ ನಾಲ್ವರಿಗೆ ಲಾಕ್ ಆಗುವಂತಹ ಭೀತಿ. ಬಿಜೆಪಿಯಲ್ಲಿ ಅಡ್ಡಗೆರೆ ದಾಟಿದ್ದ ಆ ನಾಲ್ವರಿಗೆ ಏನು ಶಿಕ್ಷೆ? ಹಾಗಾದರೆ ಬಿಜೆಪಿ ಪಕ್ಷ ಏನು ಶಿಕ್ಷೆಯನ್ನ ಕೊಡುತ್ತೆ? ಹೈಕಮಾಂಡ್ ಏನು ಶಿಕ್ಷೆಯನ್ನ ಕೊಡುತ್ತೆ? ಅಡ್ಡ ಮತದಾನ ಮಾಡಿದ ಬಿಜೆಪಿಯ ಆ ನಾಲ್ವರು ಲಾಕ್. ಬಿಜೆಪಿಯಲ್ಲಿ ಅಡ್ಡಗೆರೆ ದಾಟಿದ್ದ ಆ ನಾಲ್ವರಿಗೇನು ಶಿಕ್ಷೆ? ಕೊನೆಗೂ ಸಿಕ್ಕಿ ಬಿದ್ದರಂತೆ ಅಡ್ಡ ಮತದಾನ ಮಾಡಿದವರು. ಅಂತೂ ಇಂತೂ ಕಳ್ಳರನ್ನ ಕಂಡು ಹಿಡಿದ ಕಮಲ ಪಡೆ. ಪಕ್ಷಕ್ಕೆ ದ್ರೋಹ ಬಗೆದ ಆ ನಾಲ್ವರು ಏನಾಗುತ್ತೆ? ರಾಜ್ಯ ಬಿಜೆಪಿ ಉಸ್ತುವಾರಿ ರಾಧಾಮೋಹನ್ ಸ್ಫೋಟಕ ಮಾಹಿತಿಯನ್ನ ಕೊಟ್ಟಿದ್ದಾರೆ. 4 ಜನ ಅಡ್ಡ ಮತದಾನ ಮಾಡಿದ್ದಾರೆಂದು ಗೊತ್ತಾಗಿದೆ. ಪಕ್ಷಕ್ಕೆ ದ್ರೋಹ ಮಾಡಿದವರಿಗೆ ನಾವು ಸುಮ್ಮನೆ ಬಿಡಲ್ಲ ಅಂತ ಹೇಳ್ತಾ ಇದ್ದಾರೆ. ಆ 4 ವಿರುದ್ಧ ಶಿಸ್ತು ಕ್ರಮದ ಪ್ರಕ್ರಿಯೆ ನಡೆಯುತ್ತಿದೆ. ರಾಜ್ಯ ಬಿಜೆಪಿ ಉಸ್ತುವಾರಿ ರಾಧಾಮೋಹನ್ ದಾಸ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಡ್ಡ ಮತದಾನ ಬಿಜೆಪಿಯಲ್ಲಿ ದೊಡ್ಡ ಮಟ್ಟದ ಚರ್ಚೆ ಆಯಿತು. ಪಕ್ಷಕ್ಕೆ ದ್ರೋಹ ಚರ್ಚೆ ಆಗಲೇಬೇಕು. ವಿಧಾನ ಪರಿಷತ್ ಎಲೆಕ್ಷನ್ನಲ್ಲಿ ಒಂದು ಪಕ್ಷ ಸೋಲೋದಕ್ಕೆ, ಅಂದರೆ ಒಬ್ಬ ಅಭ್ಯರ್ಥಿ, ಪಕ್ಷದ ಅಭ್ಯರ್ಥಿ ಸೋಲೋದಕ್ಕೆ ಆ ಅಡ್ಡ ಮತದಾನಗಳು ಕೂಡ ಎದುರಾಳಿ ಗೆಲ್ಲುವುದಕ್ಕೆ ಆ ಅಡ್ಡ ಮತದಾನಗಳೇ ಅಲ್ಲಿ ಕಾರಣ ಆಗಿತ್ತಲ್ವ? ಹೀಗಿದ್ದಾಗ ಭಯ ಅನ್ನೋದು, ಅಂದರೆ ಪಕ್ಷಕ್ಕೆ ದ್ರೋಹ ಮಾಡಿದ್ದಾರೆ ಅನ್ನುವಂಥದ್ದು ಮುನ್ನೆಲೆಗೆ ಅಂತೂ ಬರ್ತಾನೆ ಇರುತ್ತೆ. ಪಕ್ಷದ್ರೋಹಿಗಳನ್ನ ಹೇಗೆ ಕ್ಷಮಿಸೋದು? ಕ್ಷಮಿಸೋದಕ್ಕೆ ಸಾಧ್ಯ ಇಲ್ಲ. ರಾಧಾಮೋಹನ್ ದಾಸ್ ಹೇಳ್ತಾ ಇದ್ದಾರೆ. ಆ 4 ಜನ ಅಡ್ಡ ಮತದಾನ ಮಾಡಿದ್ದಾರೆಂದು ಗೊತ್ತಾಗಿದೆ ಅಂತ. 4 ಜನ ಯಾರು? ಅವರಿಗೆ ಏನು ಶಿಕ್ಷೆಯನ್ನು ತೆಗೆದುಕೊಳ್ಳುತ್ತೆ ಪಕ್ಷ? ಪಕ್ಷಕ್ಕೆ ದ್ರೋಹ ಮಾಡಿದವರಿಗೆ ನಾವು ಸುಮ್ಮನೆ ಬಿಡಲ್ಲ ಅಂತ ರಾಜ್ಯ ಬಿಜೆಪಿ ಉಸ್ತುವಾರಿ ರಾಧಾಮೋಹನ್ ದಾಸ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪಕ್ಷಕ್ಕೆ ದ್ರೋಹ ಮಾಡಿದವರಿಗೆ ನಾವು ಸುಮ್ಮನೆ ಬಿಡಲ್ಲ ಅಂತ ಹೇಳ್ತಾ ಇದ್ದಾರೆ. ಏನ್ ಶಿಕ್ಷೆ ಆಗ್ಬಹುದು? ಏನ್ ಶಿಕ್ಷೆಯನ್ನ ಕೊಡುತ್ತೆ ಪಕ್ಷ? ಈಗಾಗಲೇ ಏನು ಆನೆ ಪ್ರಮಾಣಗಳಾಯಿತು, ಧರ್ಮಸ್ಥಳಕ್ಕೆ ಹೋಗಿ ಆನೆ ಪ್ರಮಾಣಗಳಾಯಿತು. ರಾಜ್ಯಾಧ್ಯಕ್ಷರಾದಂಥ ವಿಜೇಂದ್ರ ತೆಗೆದುಕೊಂಡಂಥ ನಿರ್ಧಾರಗಳು. ಯಾರು ಅಡ್ಡ ಮತದಾನ ಮಾಡಿಲ್ಲ ಅಂತಾರಲ್ಲ, ಧರ್ಮಸ್ಥಳಕ್ಕೆ ಬಂದು ಆನೆ ಮಾಡಲಿ ಅನ್ನುವಂಥ ನಿಟ್ಟಿನಲ್ಲಿ ಆನೆ ಮಾಡಲಿ ಅಂತ ನೇರವಾಗಿ ಹೇಳಿಲ್ಲ, ಬಟ್ ಸಭೆಯನ್ನ ಮಾಡಿದ್ರು. ಆ ಸಭೆಯಲ್ಲಿ ಆನೆ ಪ್ರಮಾಣ ಕೂಡ ಆಯಿತು. ಆನೆ ಪ್ರಮಾಣದಲ್ಲಿ ಕೂಡ ಈ ಒಂದು ಕ್ಲಾರಿಟಿಯನ್ನು ಯಾರು ಅಡ್ಡ ಮತದಾನ ಹಾಕಿದ್ದಾರೆ, ಯಾರಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಇಲ್ಲಿ ಪಕ್ಷ ಕೂಡ ಅಲ್ಲಿ ಪ್ರಯತ್ನ ಪಟ್ಟು ನೋಡುತ್ತೆ. ಬಟ್ ಇದೀಗ ರಾಜ್ಯ ಬಿಜೆಪಿಯ ಉಸ್ತುವಾರಿ ಆದಂಥ ರಾಧಾಮೋಹನ್ ದಾಸ್ ಹೇಳಿಕೆ, ಯಾರು ಅಡ್ಡ ಮತದಾನ ಮಾಡಿದ್ದಾರೆ, ಪಕ್ಷಕ್ಕೆ ದ್ರೋಹ ಮಾಡಿದ್ದಾರೆ, ಅವ್ರನ್ನ ಸುಮ್ಮನೆ ಬಿಡಲ್ಲ ಅಂತ. ಈ ಹಿಂದೆ ವಿಪಕ್ಷ ನಾಯಕನಾದಂಥ ಆರ್ ಅಶೋಕ್ ಕೂಡ ಮಾತನಾಡಿದ್ರು. ಅಡ್ಡ ಮತದಾನ ಮಾಡಿದ್ದಾರೆ ಅಲ್ವಾ, ಅವ್ರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡ್ತೀವಿ, ಅವ್ರ ಪಕ್ಷಕ್ಕೆ ಬೇಡ, ಈ ರೀತಿಯಲ್ಲೆಲ್ಲ ಚರ್ಚೆ ಆಗಿತ್ತು. ಇದೀಗ ಹೈಕಮಾಂಡ್ ಏನು ನಿರ್ಧಾರ ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದು ಇಲ್ಲಿ ಪ್ರಶ್ನೆ ಆಗಿದೆ. ये सूचना आपको कहाँ से मिली कि क्रॉस वोटिंग के बाद बदलाव आएगा? मुझे नहीं मालूम है। आप लोगों के पास बहुत सूचना का तंत्र होता है, आप इसके लिए बधाई के पात्र हैं। हम लोग के पास ऐसा सूचना तंत्र नहीं है। मैंने तो ये कहा नहीं कि नहीं होगा, मैंने ये कहा कि क्रॉस वोटिंग के बाद होगा। ये सूचना आपकी कहाँ से मिली ये आप जानिए। होगा या नहीं होगा मैं इसके बारे में अभी यहाँ नहीं कह सकता। जब होगा तो आप जानेंगे, नहीं होगा तो भी आप जानेंगे। ये सूचना आपको कहाँ से मिली कि क्रॉस वोटिंग के बाद बदलाव आएगा? मुझे नहीं मालूम है। आप लोगों के पास बहुत सूचना का तंत्र होता है, आप इसके लिए बधाई के पात्र हैं। हम लोग के पास ऐसा सूचना तंत्र नहीं है। मैंने तो ये कहा नहीं कि नहीं होगा, मैंने ये कहा कि क्रॉस वोटिंग के बाद होगा। ये सूचना आपकी कहाँ से मिली ये आप जानें। ವಿಜೇಂದ್ರ ಸೇಫ್ ಸದ್ಯ ರಾಜ್ಯ ಬಿಜೆಪಿಯಲ್ಲಿ ನೋ ಚೇಂಜ್. ರಾಜ್ಯ ಬಿಜೆಪಿಯಲ್ಲಿ ಬದಲಾವಣೆ ತಳ್ಳಿ ಹಾಕಿದ ರಾಜ್ಯ ಬಿಜೆಪಿ ಉಸ್ತುವಾರಿ. ಬಿಜೆಪಿ ಬದಲಾವಣೆ ಬಗ್ಗೆ ಬಹಿರಂಗ ಚರ್ಚೆಗಳು ನಡೆಯುತ್ತಿವೆ. ಆದರೆ ಬದಲಾವಣೆ ಇಲ್ಲ ಎಂದ
ರಾಜ್ಯ ಬಿಜೆಪಿ ಉಸ್ತುವಾರಿ. ಬಿಜೆಪಿಯಲ್ಲಿ ಬದಲಾವಣೆ ಬಗ್ಗೆ ಯಾವುದೇ ಚರ್ಚೆ ನಡೆದಿಲ್ಲ. ಬದಲಾವಣೆ ಅಥವಾ ಆಗದಿರುವ ಬಗ್ಗೆ ನಾನು ಮಾತನಾಡಲ್ಲ. ಕಡ್ಡಿ ತುಂಡರಿಸಿದಂತೆ ಮಾತನಾಡಿದ ರಾಧಾ ಮೋಹನ್ ದಾಸ್. ಹಾಗಾದ್ರೆ ಸದ್ಯಕ್ಕೆ ಬಿಜೆಪಿ ರಾಜಾಹುರಿಸನ್ ಕುರ್ಚಿ ಸೇಫ್. ಫಲಿಸಿತು ಬಿವೈವಿ ತಿರುಪತಿ ಟೂರ್, ಧರ್ಮಸ್ಥಳ ಪ್ರವಾಸ. ರಾಜ್ಯಾಧ್ಯಕ್ಷ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಷ್ಟು ಸ್ವಾಮೀಜಿಗಳು ಕೂಡ ಹೇಳಿದ್ರು, ಶ್ರೀಗಳು ಕೂಡ ಮಾತನಾಡಿದ್ರು. ಯಾಕಂದ್ರೆ ಅಷ್ಟು ಈಸಿ ಆಗಿಲ್ಲ ರಾಜ್ಯಾಧ್ಯಕ್ಷ ಬದಲಾವಣೆ, ವಿಜೇಂದ್ರ ಬದಲಾವಣೆ ವಿಚಾರ ಇಲ್ಲಿ. हमारी उनकी तो लगातार बातचीत होती है और हम लगातार उनके संपर्क में रहते हैं, हर चुनाव में रहते हैं, चुनाव न हो तो भी रहते हैं। हमने अपनी ओर से 3 सदस्यीय कोऑर्डिनेशन कमेटी बना भी दी है, जिसमें हमारे 3 वरिष्ठतम कार्यकर्ताओं को शामिल किया गया है। माननीय प्रदेश अध्यक्ष विजेंद्र येदियुरप्पा जी, माननीय लीडर ऑफ अपोजिशन आर अशोक जी, हमारी उनकी तो लगातार बातचीत होती है और हम लगातार उनके संपर्क में रहते हैं, हर चुनाव में रहते हैं, चुनाव न हो तो भी रहते हैं। हमने अपनी ओर से 3 सदस्यीय कोऑर्डिनेशन कमेटी बना भी दी है, जिसमें हमारे 3 वरिष्ठतम कार्यकर्ताओं को शामिल किया गया है। माननीय प्रदेश अध्यक्ष विजेंद्र येदियुरप्पा जी, ವಿಪಕ್ಷ ನಾಯಕ ರಾಜ್ಯಾಧ್ಯಕ್ಷ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯಲ್ಲಿ ನಡೀತಾ ಇದ್ದಂಥ ಚರ್ಚೆ. ಬಟ್ ಈಗ ಸದ್ಯಕ್ಕೆ ಅಷ್ಟು ಈಸಿಯಾಗಿ ವಿಜೇಂದ್ರನನ್ನ ಬದಲಾವಣೆ ಮಾಡಿಬಿಡೋಕ್ಕಾಗದ್ಬಿಡುತ್ತಾ ಬಿಜೆಪಿಗೆ? ಇದರಿಂದ ಏನು ಮುಂದೆ ಡ್ಯಾಮೇಜ್ ಆಗಲ್ವಾ? ಓಕೆ, ವಿಜೇಂದ್ರನನ್ನ ಕೆಳಗಡೆ ಇಳಿಸಿ ಮತ್ತೆ ವೀರಶೈವ ಲಿಂಗಾಯತ, ಯಾರು ಲಿಂಗಾಯತ ಅಂತ ಬರ್ತಾರೆ, ಲಿಂಗಾಯತರನ್ನೇ ಮತ್ತೆ ಆ ಜಾಗಕ್ಕೆ ಹಾಕಿದ್ರು ಕೂಡ ಅಲ್ಲಿ ಮುಖ್ಯವಾಗಿ ಯಡಿಯೂರಪ್ಪ ಪುತ್ರ ವಿಜೇಂದ್ರ ಅನ್ನುವಂಥದ್ದು ಮುನ್ನೆಲೆಗೆ ಬರುತ್ತೆ. ಕಳೆದ ಬಾರಿ ಮಾಡಿದಂಥ ತಪ್ಪನ್ನ ಮತ್ತೆ ಬಿಜೆಪಿ ಈಗ ಮಾಡೋದಕ್ಕೆ ಮುಂದಾಗ್ತಾ ಇಲ್ಲ. ಬಟ್ ವಿಜೇಂದ್ರ ವಿಚಾರಕ್ಕೆ ಕೂಡ ತಮ್ಮ ಪಕ್ಷದಲ್ಲಿ ಆಂತರಿಕವಾಗಿ ಹಲವಾರು ಕದನಗಳು ಇದ್ದಾವೆ, ಪೈಪೋಟಿಗಳು ಇದ್ದಾವೆ. ಯಾಕೆ ವಿಜೇಂದ್ರಗೆ ಅಲ್ಲಿ ರಾಜ್ಯಾಧ್ಯಕ್ಷ ಸ್ಥಾನವನ್ನು ಕೊಟ್ರಿ ಅನ್ನುವಂಥ ವಿಚಾರದಲ್ಲೂ ಕೂಡ ನಡೀತಾ ಇರುವಂಥದ್ದು. ಬಟ್ ಇದೀಗ ಸದ್ಯಕ್ಕೆ ಬಿಜೆಪಿಗೆ ಇದು ಅಸಾಧ್ಯ ಅಂತ ಹೇಳಬಹುದು.